ಸೌಂಡ್ ಮಾಡಬೇಡಿ ಅಂತ ಹೇಳಿದ್ದಕ್ಕೆ ಎರಡು ಕುಟುಂಬಗಳ ನಡುವೆ ಫೈಟ್ ನಡೆದಿರುವಂಥದ್ದು. ಇದು ಯಲಹಂಕದ ಮುನೇಶ್ವರ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ. ಈ ಏರಿಯಾದಲ್ಲಿ ಕೇರಳ ಮೂಲದ ಮದುವೆಯೊಂದು ನಡೀತಾ ಇತ್ತು. ಕೇರಳ ಮೂಲದ ಕುಟುಂಬದವರಿಂದ ಒಂದು ಮದುವೆ ಕಾರ್ಯಕ್ರಮ ನಡೀತಾ ಇತ್ತು. ಮದುವೆಗೆ ಬಂದವರು ಶ್ರೀನಿವಾಸ್ ಅನ್ನೋರ ಮನೆ ಮುಂದೆ ನಿಂತ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಗಲಾಟೆ ಮಾಡಬೇಡಿ ಅಂತ ಮುಂದಕ್ಕೆ ಬೇರೆ ಕಡೆಗೆ ಹೋಗಿ ಅಂತ ಮನೆಯವರು ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ನಡೆದಿರುವಂತಹ ಕಿರಿಕಿದು. ಹುಡುಗರನ್ನ ಕರೆಸಿ ಶ್ರೀನಿವಾಸ್ ಗಲಾಟೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ನ್ಯೂ ಟೌನ್ ಠಾಣೆಯಲ್ಲಿ ಈ ಸಂಬಂಧ ದೂರು ಕೂಡ ಹಾಗೆ ಪ್ರತಿ ದೂರು ಕೂಡ ದಾಖಲಾಗಿರುವಂಥದ್ದು. ಪಿಜಿ ಹುಡುಗರನ್ನ ಕರೆಸಿ ಶ್ರೀನಿವಾಸ್ ಕುಟುಂಬ ಗಲಾಟೆ ಮಾಡಿದೆ ಅಂತ ಆರೋಪ ಮಾಡಿ ನ್ಯೂ ಟೌನ್ ಠಾಣೆಯಲ್ಲಿ ದೂರು ಹಾಗೂ ಪ್ರತಿ ದೂರು ದಾಖಲಾಗಿದೆ. ಶ್ರೀನಿವಾಸ್ ಅವ್ರದ್ದೇ ಜೆಂಟ್ಸ್ ಪಿಜಿ ಇದೆಯಂತೆ. ಅಲ್ಲಿ ಪಿಜಿಯಲ್ಲಿದ್ದಂತಹ ಹುಡುಗರನ್ನೇ ಕರೆಸಿ ಶ್ರೀನಿವಾಸ್ ಅವರು ಗಲಾಟೆಯನ್ನ ಮಾಡಿಸಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಇತ್ತ ಮದುವೆ ಕಾರ್ಯಕ್ರಮಕ್ಕೆ ಕೇರಳ ಮೂಲದ ಒಂದು ಮದುವೆ ನಡೀತಾ ಇತ್ತು. ಆ ಮದುವೆ ಕಾರ್ಯಕ್ರಮಕ್ಕೆ ಬಂದವರು ನಮ್ಮ ಮನೆಯ ಮುಂದೆ ನಿಂತ್ಕೊಂಡು ಗಲಾಟೆ ಮಾಡ್ತಾ ಇದ್ರು, ಅವರಿಂದ ನಮಗೆ ತೊಂದರೆ ಆಗಿದೆ ಅಂತೇಳಿ ಶ್ರೀನಿವಾಸ್ ಅವರ ಕಡೆಯಿಂದ ಕೂಡ ಪ್ರತಿ ದೂರು ದಾಖಲಾಗಿರುವಂಥದ್ದು. ಯಲಹಂಕದಲ್ಲಿ ನಡೆದಿರುವಂತಹ ಘಟನೆ ಇದು. ಶ್ರೀನಿವಾಸ್ ಅನ್ನೋರ ಮನೆ ಮುಂದೆ ಗಲಾಟೆ ಆಗಿದೆ. ಮುನೇಶ್ವರ ಬಡಾವಣೆಯಲ್ಲಿ ಸೌಂಡ್ ಮಾಡಬೇಡಿ, ಇಲ್ಲಿ ನಿಂತ್ಕೊಂಡು ಗಲಾಟೆ ಮಾಡಬೇಡಿ ಅಂತ ಆ ಮದುವೆಗೆ ಬಂದಂಥವರ ಒಂದಷ್ಟು ಜನ ಇವರು ಮನೆ ಮುಂದೆ ನಿಂತಿದ್ದಾವಾಗ ಶ್ರೀನಿವಾಸ್ ಅವರು ಹೇಳಿದಾರಂತೆ. ಈ ಸಂದರ್ಭದಲ್ಲಿ ಅಲ್ಲಿ ಗಲಾಟೆ ಕಡಿಮೆ ಆಗಿಲ್ಲ. ಆ ಸಂದರ್ಭದಲ್ಲಿ ಶ್ರೀನಿವಾಸ್ ಅವರು ತಮ್ಮದೇ ಏನು ಪಿ ಜಿ ಇದೆ ಆ ಪಿ ಜಿಯಲ್ಲಿದ್ದಂತಹ ಹುಡುಗರನ್ನ ಕರೆಸಿ ಇಲ್ಲಿ ಗಲಾಟೆ ಮಾಡಿಸಿದ್ದಾರೆ ಅಂತ ಒಂದು ಗುಂಪು ದೂರು ಕೊಟ್ಟಿದೆ. ಮತ್ತೊಂದು ಗುಂಪು ಅಂದರೆ ಶ್ರೀನಿವಾಸ್ ಅವ್ರ ಕಡೆಯವರು ಅವರು ಹೋಗ್ಬಿಟ್ಟು ಇವರು ನಮ್ಮ ಮನೆ ಮುಂದೆ ನಿಂತ್ಕೊಂಡು ಗಲಾಟೆ ಮಾಡಿ ಡಿಸ್ಟರ್ಬ್ ಮಾಡ್ತಾ ಇದ್ರು ಅಂತ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟನ್ನು ಹಾಗೆ ಪ್ರತಿ ದೂರನ್ನು ದಾಖಲಿಸಿರುವಂಥದ್ದು. ಸದ್ಯ ಘಟನೆಯ ಸಂಬಂಧ ಪೊಲೀಸರು ವಿಚಾರಣೆಯನ್ನು ನಡೆಸಿ ಮುಂದಿನ ಕ್ರಮವನ್ನು ಕೈಗೊಳ್ತಾರೆ. ಗಲಾಟೆಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ, CCTV ದೃಶ್ಯಗಳನ್ನು. CCTVಯಲ್ಲಿ ಗುಂಪುಗಳಿರೋದು ಕೂಡ ಮನೆಯ ಒಳಗೆ ಇರೋ ಜನ ನುಗ್ಗಿರುವಂಥದ್ದು ದೃಶ್ಯನೂ ಇದು ಕಾಣಿಸ್ತಾ ಇದೆ. ಅಲ್ಲಿ ಬಹುಶಃ ಪೊಲೀಸ್ ಸಿಬ್ಬಂದಿ ಕೂಡ ಬಂದಿದ್ದಾರೆ. ಬಿಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ ಗಲಾಟೆನ. ಮತ್ತೊಂದು ಕಡೆ ರಸ್ತೆಯಲ್ಲಿ ಮೊದಲಿಗೆ ಗಲಾಟೆ ಆಗಿದ್ದು ಆ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಾ. ಎರಡೂ ದೃಶ್ಯಗಳಿದೆ. ಮನೆಯ ಮುಂದೆ ಅದೇ ಸ್ಥಳದಲ್ಲಿ ಹತ್ತಿರದಲ್ಲಿ ಕೇರಳ ಮೂಲದ ಕುಟುಂಬದವರದೊಂದು ಮದುವೆ ಕಾರ್ಯಕ್ರಮ ನಡೀತಾ ಇತ್ತು. ಆ ಕಾರ್ಯಕ್ರಮಕ್ಕೆ ಮದುವೆಯಲ್ಲಿ ಭಾಗಿಯಾಗೋದಕ್ಕೆ ಬಂದಂತಹ ಒಂದಷ್ಟು ಜನ, ಆ ಜನರ ಗುಂಪು ಶ್ರೀನಿವಾಸ್ ಅವರ ಮನೆ ಮುಂದೆ ನಿಂತ್ಕೊಂಡಿತ್ತಂತೆ. ಅವ್ರ ಮನೆ ಮುಂದೆ ನಿಂತ್ಕೊಂಡು ಗಲಾಟೆಯನ್ನು ಮಾಡ್ತಾ ಇದ್ರಂತೆ. ಆ ಸಂದರ್ಭದಲ್ಲಿ ಗಲಾಟೆ ಮಾಡಬೇಡಿ, ನೀವು ಇಲ್ಲಿ ಡಿಸ್ಟರ್ಬ್ ಆಗುತ್ತೆ ನಮಗೆ ಅಂತ ಶ್ರೀನಿವಾಸ್ ಕುಟುಂಬದವರು ಹೇಳಿದ್ದಾರೆ. ಹೇಳಿದಂತಹ ಸಂದರ್ಭದಲ್ಲೂ ಕೂಡ ಗಲಾಟೆ ಕಡಿಮೆ ಆಗಿಲ್ಲ ಅಂದಾಗ ಅವರು ತಮ್ಮದೇ ಪಿ ಜಿ ಅವರನ್ನು ಕರೆಸಿ ಗಲಾಟೆ ಮಾಡಿದ್ದಾರೆ ಅಂತ ಆರೋಪ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಏನಿದು ಪಿ ಜಿ ಹುಡುಗರನ್ನ ಕರೆಸಿ ಗಲಾಟೆ ಮಾಡಿದ್ದಾರೆ, ಇವರು ಪಿ ಜಿ ನಡೆಸ್ತಾ ಇದ್ದಾರೆ ಅಂತೇಳಿ ಮದುವೆ ಸಂದರ್ಭದಲ್ಲಿ ಬೇರೆ ಯಾವುದೋ ಒಂದು ಮದುವೆ ಸಂದರ್ಭದಲ್ಲಿ ಆಗಿರುವಂತಹ ಗಲಾಟೆ ಅಂತ ಹೇಳ್ತಾ ಇದ್ದಾರೆ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಗಲಾಟೆಗೆ ನಿಜವಾದ ಕಾರಣ ಏನು ಶಿವಕುಮಾರ್? ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಹದೇಶ್ವರ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಕಳೆದ 2 ದಿನಗಳ ಹಿಂದೆ ಇಲ್ಲಿ ಕೇರಳ ಮೂಲದವರ ಮನೆಯಲ್ಲಿ ಮದುವೆ ಕಾರ್ಯಕ್ರಮ ಇರುತ್ತೆ. ಮದುವೆ ಕಾರ್ಯಕ್ರಮಕ್ಕೆ ಸುಮಾರು 50ಕ್ಕಿಂತ ಹೆಚ್ಚು ಜನ ಸಂಬಂಧಿಕರು ಹಾಗೂ ಸ್ನೇಹಿತರು ಬಂದಿರ್ತಾರೆ. ಈ ವೇಳೆ ಅವರ ಮನೆ ಮುಂದೆ ಇದ್ದಂತಹ ಶ್ರೀನಿವಾಸ್ ಅವರ ಮನೆ ಕೂಡ ಒಂದೇ ರಸ್ತೆಯಲ್ಲಿ ಬರುತ್ತೆ. ಶ್ರೀನಿವಾಸ್ ಅವರ ಮಗ ಏನಿದ್ದಾನೆ ಆತ ಬಂದ್ಬಿಟ್ಟು ನಮ್ಮ ಮನೆ ಮುಂದೆ ಯಾಕೆ ಗಲಾಟೆಯನ್ನ ಮಾಡ್ತಿದ್ದೀರಾ, ಮದುವೆ ಮನೆಗೆ ಬಂದಿದ್ರೆ ಹೋಗಿ ಮದುವೆ ಮನೆ ಬಳೆ ಇರಿ ಅಂತೇಳಿ ಹೇಳಿದಂತ ಸಂದರ್ಭದಲ್ಲಿ ಕೇರಳ ಮೂಲದವರ ಮದುವೆಗೆ ಬಂದಂತವ್ರಿಗೂ ಹಾಗೂ ಶ್ರೀನಿವಾಸ್ ಅವರ ಪುತ್ರನಿಗೂ ಮಾತಿಗೆ ಮಾತು ಬೆಳೆಯುತ್ತೆ. ಜೊತೆಗೆ ಶ್ರೀನಿವಾಸ್ ಅವರ ಪುತ್ರನ ಜೊತೆ ಮತ್ತೊಬ್ಬ ಸ್ನೇಹಿತ ಇರ್ತಾನೆ, ಆತ ಕೂಡ ಅದನ್ನೇ ಹೇಳುವಂತದ್ದು, ನೀವು ಮದುವೆಗೆ ಬಂದಂತವ್ರು ಹೋಗಿ ಮದುವೆ ಮನೆ ಬಳೆ ಇರಿ, ನಮ್ಮನೆ ಮುಂದೆ ಬಂದು ಯಾಕೆ ರಸ್ತೆನೆಲ್ಲ ಬ್ಲಾಕ್ ಮಾಡ್ತಿದ್ದೀರಾ, ಮನೆ ಮುಂದೆ ಯಾಕೆ ಗಲಾಟೆ ಮಾಡ್ತೀರಾ ಅಂತೇಳಿ ಶ್ರೀನಿವಾಸ್ ಅವರ ಪುತ್ರ ಹಾಗೂ ಆತನ ಸ್ನೇಹಿತ ಹೇಳುವಂತದ್ದು. ಈ ವೇಳೆ ಕೇರಳ ಮೂಲದವರಿಗೂ ಹಾಗೂ ಶ್ರೀನಿವಾಸ್ ಅವರ ಪುತ್ರನಿಗೂ ಗಲಾಟೆ ಶುರುವಾಗುವಂತದ್ದು. ನಂತರದಲ್ಲಿ ಶ್ರೀನಿವಾಸ್ ಅವರ ಪುತ್ರ ಗಲಾಟೆ ಆದ ನಂತರದಲ್ಲಿ ಆತ ವಾಪಸ್ ತನ್ನ ಮನೆಗೆ ಬರುವಂತ ಕೆಲಸವನ್ನು ಮಾಡ್ತಾನೆ. ಆದ್ರೆ ಎದುರು ಮನೆಯಲ್ಲಿ ಇದ್ದಂತ ಕೇರಳ ಮೂಲದವರು ಏಕಾಏಕಿ ಸುಮಾರು 30ಕ್ಕಿಂತ ಹೆಚ್ಚು ಜನ ಯುವಕರು ಬಂದು ಆತನನ್ನ ಹೊರಗೆ ಕಳಿಸಿ, ಅಂದ್ರೆ ಶ್ರೀನಿವಾಸ್ ಅವರ ಮಗನನ್ನ ಹೊರಗೆ ಕಳಿಸಿ ಆತ ನಮ್ಮ ಮೇಲೆ ಗಲಾಟೆ ಮಾಡಿದ್ದಾನೆ ಅಂತೇಳಿ ಏಕಾಏಕಿ ಶ್ರೀನಿವಾಸ್ ಅವರ ಪುತ್ರನ ಮೇಲೆ ಕೇರಳ ಮೂಲದ ಯುವಕರು ಮುಗಿಬಿದ್ದಿರುವಂತದ್ದು. ಜೊತೆಗೆ ಶ್ರೀನಿವಾಸ್ ಅವರ ಮನೆ ಕಾಂಪೌಂಡ್ ಒಳಗೂ ಕೂಡ ನುಗ್ತಾರೆ. ಜೊತೆಗೆ ನುಗ್ದಂತ ಸಂದರ್ಭದಲ್ಲಿ ಶ್ರೀನಿವಾಸ್ ಅವರ ಪತ್ನಿ, ಅವರ ಮಗಳು ಹಾಗೂ ಅವರ ಪುತ್ರ ಮಾತ್ರನೇ ಇರ್ತಾನೆ. ನಿಮ್ಮ ಮಗನನ್ನ ನಮಗೊಪ್ಪಿಸಿ ನಾವು ಬುದ್ಧಿಯನ್ನ ಕಳಿಸ್ತೀವಿ, ಆತ ಏನಕ್ಕೆ ನಮ್ಮ ಜೊತೆ ಜಗಳ ಮಾಡಬೇಕು ಅಂತೇಳಿ ಏಕಾಏಕಿ ಶ್ರೀನಿವಾಸ್ ಅವರ ಪುತ್ರನ ಮೇಲೆ ಗಲಾಟೆಗೆ ಬೀಳುವಂತದ್ದು. ಗಲಾಟೆ ಆದಂತ ಸಂದರ್ಭದಲ್ಲಿ ಶ್ರೀನಿವಾಸ್ ಅವರು ಮನೆಯಲ್ಲಿ ಇರೋದಿಲ್ಲ,
ಕೂಡಲೇ ಸ್ಥಳೀಯರು 112ಗೆ ಕರೆ ಮಾಡಿ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆನ ಮಾಡಿ ಮಾಹಿತಿಯನ್ನು ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಯಲಹಂಕ ನ್ಯೂಟೌನ್ ಪೊಲೀಸರು ಘಟನಾ ಸ್ಥಳಕ್ಕೆ ಬಂದರೂ ಕೂಡ ಪೊಲೀಸರ ಸಮ್ಮುಖದಲ್ಲೇ ಕೇರಳ ಮೂಲದ ಯುವಕರು ಪುಂಡಾಟವನ್ನ ಮೆರೆದಿರುವಂತದ್ದು. ಅಂದ್ರೆ ಶ್ರೀನಿವಾಸ್ ಅವರ ಮನೆಗೆ ನುಗ್ಗುವಂತ ಕೆಲಸವನ್ನು ಮಾಡ್ತಾರೆ, ಅವರ ಮನೆಯ ಗೇಟ್ಗೆ ಡ್ಯಾಮೇಜ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಶ್ರೀನಿವಾಸ್ ಅವರು ಹಾಗೂ ಕೇರಳ ಮೂಲದವರು ಇಬ್ರು ಕೂಡ ದೂರು ಹಾಗೂ ಪ್ರತಿ ದೂರನ್ನ ದಾಖಲು ಮಾಡಿರುವಂತದ್ದು. ನಮ್ಮ ಮೇಲೆ ಸುಖ ಸುಮ್ಮನೆ ಹಲ್ಲೆಯನ್ನ ಮಾಡಿದ್ದಾರೆ, ಜಗಳವನ್ನ ಮಾಡಿದ್ದಾರೆ ಅಂತೇಳಿ ಇಬ್ರು ಕೂಡ ಯಲಹಂಕ ನ್ಯೂಟೌನ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿರುವಂತದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಎರಡು ಕಡೆಯಿಂದ ಹೇಳಿಕೆಯನ್ನ ಪಡ್ಕೊಂಡು ಎಫ್ಐಆರ್ ಮಾಡುವಂತ ಕೆಲಸವನ್ನು ಯಲಹಂಕ ನ್ಯೂಟೌನ್ ಪೊಲೀಸರು ಮಾಡ್ತಿರುವಂತದ್ದು. ಆದ್ರೆ ಸ್ಥಳೀಯರು ಆರೋಪನ ಮಾಡ್ತಿರುವಂತದ್ದು ಶ್ರೀನಿವಾಸ್ ಅವರ ಕುಟುಂಬಸ್ಥರದ್ದು ಯಾವುದೇ ರೀತಿಯಾದಂತಹ ತಪ್ಪಿಲ್ಲ, ಕೇರಳ ಮೂಲದ ಯುವಕರೇ ಏಕಾಗಿ ಗಲಾಟೆಯನ್ನ ಮಾಡಿ ಜಗಳವನ್ನ ಮಾಡಿದ್ದಾರೆ ಅನ್ನೋ ಆರೋಪನ ಮಾಡ್ತಿರುವಂತದ್ದು. ನವೀನ್, ಶಿವು, ಇಲ್ಲಿ ಇನ್ನೊಂದು ಪ್ರಶ್ನೆ ಮೂಡೋದೇನು ಅಂದ್ರೆ, ಯಾವುದೋ ಮದುವೆಗೆ ಬಂದವರು ಆ ಮದುವೆ ಕಾರ್ಯಕ್ರಮವನ್ನು ಬಿಟ್ಟು ಇವ್ರ ಮನೆ ಮುಂದೆ ನಿಂತ್ಕೊಂಡು ಯಾಕೆ ಗಲಾಟೆ ಮಾಡ್ತಾ ಇದ್ರು ಅನ್ನೋದು ಒಂದು. ಎರಡನೇದು, ಈ ಗಲಾಟೆಯಲ್ಲಿ ಯಾರಿಗೆ ಏನೂ ಆಗಿಲ್ಲ ತಾನೆ, ಅಂದ್ರೆ ಯಾರಿಗಾದ್ರೂ ಗಾಯಗಳಾಗಿರುವಂಥದ್ದು ಆ ಥರದ್ದೇನಾದ್ರು ಮಾಹಿತಿ ಇದೆಯಾ ಶಿವು? ನವೀನ್, ಘಟನೆಯಲ್ಲಿ ಅಂದ್ರೆ ಮಾದೇಶ್ವರ ಲೇಔಟ್ ಏನಿದೆ ಕೇವಲ ಕೂಗಳತೆ ದೂರದಲ್ಲಿರುವಂತದ್ದು. ಶ್ರೀನಿವಾಸ್ ಅವರ ಮನೆ ಹಾಗೂ ಕೇರಳ ಮೂಲದವರ ಮನೆ ಕೇವಲ ಕೂಗಳತೆ ದೂರದಲ್ಲಿರುವಂತದ್ದು. ಎರಡು ಮನೆಗಳ ಅಕ್ಕಪಕ್ಕದಲ್ಲೇ ಇವರಿಬ್ಬರ ಮನೆಯನ್ನು ಕೂಡ ಬರುವಂತದ್ದು. ಅಂದ್ರೆ ಮನೆಗೆ ಬಂದಂತವರು ಬೈಕ್ ಅನ್ನ ಪಾರ್ಕ್ ಮಾಡುವಂತದ್ದಾಗಿರ್ಬೋದು, ಕಾರನ್ನ ಪಾರ್ಕ್ ಮಾಡುವಂತದ್ದು, ಒಂದೇ ರಸ್ತೆಯಲ್ಲಿ ವೆಹಿಕಲ್ ಅನ್ನ ಪಾರ್ಕ್ ಮಾಡಬೇಕಾಗುತ್ತೆ. ವೆಹಿಕಲ್ ಪಾರ್ಕ್ ಮಾಡಿದಂತವರು ಶ್ರೀನಿವಾಸ್ ಅವರ ಮನೆ ಮುಂದೆ ನಿಂತಿರ್ತಾರೆ. ಅಂದ್ರೆ ಶ್ರೀನಿವಾಸ್ ಅವರ ಮನೆಗೆ ಬಂದಂತವ್ರಿಗೆ ಹೋಗ್ಲಿಕ್ಕೆ ಜಾಗ ಇರೋದಿಲ್ಲ. ಇದನ್ನ ಶ್ರೀನಿವಾಸ್ ಅವರ ಪುತ್ರ ಪ್ರಶ್ನೆ ಮಾಡ್ತಾನೆ. ಈಗ ಮಾತಿಗೆ ಮಾತು ಬೆಳೆಯುತ್ತೆ. ಘಟನೆಯಲ್ಲಿ ಶ್ರೀನಿವಾಸ್ ಅವರಿಗೆ ಸಣ್ಣ ಪುಟ್ಟ ತರ್ಚಿದ ಗಾಯಗಳಾಗಿರುವಂತದ್ದು. ಅದನ್ನ ಹೊರತುಪಡಿಸಿದ್ರೆ ಶ್ರೀನಿವಾಸ್ ಅವರು ನಮ್ಮ ಮನೆಯ ಕಾಂಪೌಂಡ್ಗೂ ಕೂಡ ಡ್ಯಾಮೇಜ್ ಅನ್ನ ಮಾಡಿದ್ದಾರೆ ಅಂತೇಳಿ ಸದ್ಯ ಪೊಲೀಸರಿಗೆ ದೂರನ್ನ ಕೊಟ್ಟಿರುವಂತದ್ದು. ನವೀನ್, ಥ್ಯಾಂಕ್ ಯು ಶಿವು ಡೀಟೇಲ್ಸ್ಗೆ. ಒಂದ್ ಏನ್ ಮಾಡಕ್ ಹೇಳ್ತಾರಪ್ಪ, ಒಬ್ರು ಹೆಣ್ಣು ಹೆಂಗಸರು ಇದ್ರು ಮನೇಲಿ, ಅವ್ರು ಯಾರು ಗಣಸ್ರಿಲ್ಲ, ಎಲ್ಲ ಮನೆ ನುಗ್ಬಿಟ್ರು ಅಷ್ಟೊತ್ನಾಗೆ. ನಾವೇನ್ ಮಾಡೋದು, ಹೆಂಗಸರುಗಳು ಕತ್ಗಳು ಕೈ ಹಾಕ್ತಾರೆ, ಹೊಡೆದವ್ರೆ ಎಲ್ಲಾರ್ಗು, ನಮ್ಗೆಲ್ಲ ಹೊಡೆದವ್ರೆ, ವಯಸ್ಸಾಯ್ತು ನಮ್ಗೆ. ಯಾರು ಹಿಂಗ ಅಮಾಯಕರು ಮನೆ ನುಗ್ಬಿಟ್ರೆ ಹೆಂಗ್ರಿ ಇವ್ರು? ಯಾರು ಬಂದವ್ರು ಒಂದ್ 50 ಜನ, ನಮ್ಗೆ ಗೊತ್ತೇ ಇಲ್ಲ, ಮನೆ ನುಗ್ಬಿಟ್ಟವ್ರೆ ಬಂದಿ. ಏನೋ ಸಮಸ್ಯೆ ಅವ್ರದ್ದೇನೋ ಗೊತ್ತಿಲ್ಲ ನಮ್ಗೆ, ಸೀದಾ ಮನೆ ನುಗ್ಗವ್ರೆ. ನಮ್ಗೆ ಏನಂತ ಗೊತ್ತಾಗ್ತದ ನಮ್ಗೆ? ಬಂದ್ ಎಲ್ಲ ಮನೆ ಕಳ್ರ ತರ ನುಗ್ಬಿಟ್ಟವ್ರೆ ಮನೆಗೆ. ಬಿಡ್ಸಾಕ್ ಬಂದ್ರೆ ನಂಬರ್ ಒಂದ್ ಹುಡ್ಗ ಹೊಟ್ಟೆ ಹಾಸ್ಕೊಂಡ್ ರೋಡಾಗೆಲ್ಲ ಹೊಡೆದವ್ರೆ ಒಬ್ಬನ್ನ ಪಾಪ. ಅವ್ರ ಪಕ್ಕದ ರೋಡವ್ರು ಪಾಪ, ಅವ್ರೋ ಇಲ್ವೋ ಗೊತ್ತಿಲ್ಲ ನಮ್ಗೆ. ಇದೇ ಊರವ್ರೆ ಅವರು ಸ್ವಂತ ಮನೆಯವ್ರೇನೆ. ಈ ಕೆಲಸ ಮಾಡಿದ್ರೆ ನಾವು ಇರಕಾಗ್ತದ ಇಲ್ಲಿ ಮನ್ಗೊಳಗೆ? ಎಷ್ಟು ಜನ ಅವ್ರೆ ಗೊತ್ತೇರ್ರಿ. ಅವರು ನಾಯಿಗಳು ಸಾಕ್ಬಿಟ್ಟು ಒಂದು 10-20 ನಾಯಿಗಳು ಸಾಕ್ಬಿಟ್ಟು ಕರ್ಕೊಂಬರೋದು, ಬಾಕ್ಲುಗಳೆಲ್ಲ ಏಳ್ಸೋದು. ಕೇಳಕ್ ಹೋದ್ರೆ ಜಗಳಕ್ಕೆ ಬರ್ತಾರೆ, ಹಿಂಗ್ ಗುಂಡಾಗುರಿ ಮಾಡ್ತಾರೆ ಬಂದಿ. ಇದೇ ಕೆಲಸ ಅವ್ರದ್ದು, ಅವಾಗ ಇದೇ ಕೆಲಸನೇ ಅವ್ರದ್ದು, ಬೇರೆ ಕೆಲಸ ಏನಿಲ್ಲ ಅವ್ರದ್ದು. ಜಗಳ ಬರೋದೇ ಕೆಲಸ ಅವ್ರದ್ದು, ಉದ್ದೇಶ ಏನಿಲ್ಲ. ಅದೇನ್ ಅನ್ನೋದೇ ಗೊತ್ತಿಲ್ಲ, ಸೀದಾ ಮನೆ ನುಗ್ಗವ್ರೆ ಬಂದೇವ್ರು. ಅದೇನನ್ನೋದೇ ನಮ್ಗೆ ಡೀಟೇಲ್ ಗೊತ್ತಿಲ್ಲ. ಅವ್ರು ಬರೋದು ಹೊಡೆಯೋದೇ ಕೆಲಸ, ಜಗಳ ಮಾಡೋದೇ ಕೆಲಸ ಅವ್ರ ಉದ್ದೇಶ. ನನ್ನ ಹೆಸರು ಲಕ್ಷ್ಮಮ್ಮ ಅಂತ. ಏನು ಅಂತ ನಾನು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ನಮ್ಮ ಮಗನ್ನ ಫ್ರೆಂಡ್ ಬಿಟ್ಬಿಟ್ಟು ಹೋದ. ನಮ್ಮ ಮಗ ಮೇಲೆ ಬಂದ್ಬಿಟ್ಟ. ಅವ್ನು ಇಟ್ಕೊಂಡು ಒಂದ್ ಮುದ್ಕ ಹಿಂಗ್ ಹೋಗ್ತಾ ಇರೋನು ಮತ್ತೆ ಕೈ ತೋರಿಸ್ಕೊಂಡು ಅವ್ನ ಹುಡುಗನ ಹಿಂಗ್ ಬಂದ್ಮೇಲೆ ಅವನು ಹೋಗು ಅಂತ ಇದ್ದ. ಅವನು ಜಸ್ಟ್ ಏನು ಮಾಡಿಲ್ಲ ಸರ್, ಹಿಂಗ್ ಅಂದಿದ್ದಷ್ಟೇ. ಹಂಗ ಅಂದ್ಬಿಟ್ಟು ಮತ್ತೆ ಅಲ್ಲಿ ಸ್ವಲ್ಪ ನಿಂತ್ಕೊಂಡು ಹೋಗಪ್ಪ ಅಂತ ಹೇಳ್ಬಿಟ್ಟು ಅವ್ನ ಗಾಡಿ ಕಡೆ ಬಂದ. ಅಷ್ಟೇ ಸರ್ ನಡೆದಿದ್ದು. ಅವರು ಬಂದ್ರು, ಈ ಹುಡ್ಗನ್ ಕೇಳ್ರಿ ಅಂತ ಹೇಳ್ತಾ ಇದ್ರು. ಅದೇ ಯಾರು ಫ್ರೆಂಡು ಅಂತ, ಈ ಹುಡ್ಗನ್ ಕೇಳ್ರಿ ಅಂತ ನಾವ್ ಹೇಳ್ತಾ ಇದೀವಿ. CCTV ಫೋಟೋ ತೋರಿಸ್ತೀವಿ, ಯಾರು ಅಂತ ಹೇಳ್ತೀವಿ ಅಂತ ಹೇಳ್ತಾನೆ ಇದಾರೆ. ಗೇಟ್ ಹೊದ್ಕೊಂಡು 30-40 ಜನ ಬಂದಿದ್ದಾರೆ ಸರ್. ನಾವ್ ನಿನ್ನೆ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್, ಮೊನ್ನೆನೆ ಕೊಟ್ವಿ ಕಂಪ್ಲೇಂಟ್ ಎಲ್ಲ. ನಿನ್ನೆ ಅವ್ರನ್ನೂ ಕರೆಸ್ತಾ ಇದ್ರು, ಬಂದಿಲ್ಲ. ಸರಿ FIR ಹಾಕ್ಲಿ ಅಂತ ನಾವ್ ಹೇಳಿದ್ವಿ. ಅಷ್ಟೇ ಸರ್ ನಡೆದಿದ್ದು. ಸರ್ ನಮಗ್ ಗೊತ್ತಿಲ್ಲ ಸರ್ ಅದ್ರಲ್ಲಿ ಎಷ್ಟು ಜನ ಇದಾರೆ ಅಂತ. ಹುಡುಗರು ಹುಡುಗಿರು ಬಂದ್ರು. ಅದು ನಾವ್ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ, ಅದು ಮನೇನಾ PG ಅಂತ ನಮಗ್ ಗೊತ್ತಿಲ್ಲ. ಅದು ನಾವ್ ಅವ್ರ ಪರಿಚಯನೂ ಇಲ್ಲ, ಅವ್ರ ಹೆಸರು ಗೊತ್ತಿಲ್ಲ ನಮ್ಗೆ. ಅಷ್ಟೇ ಸರ್. ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗಿದ್ರು ನೈಟ್ ಡ್ಯೂಟಿ. ಅವ್ರು ಇಲ್ದಿರ್ಬೇಕಾದ್ರೆ ಅಷ್ಟು ಜನ ಯಾಕೆ ಬಂದ್ರು? ಪೊಲೀಸ್ ಅವ್ರು ಸಹ ಇದ್ರು. ಅವ್ರನ್ನೂ ನುಗ್ಕೊಂಡು ಮೇಲೆ ಬಂದಿದ್ದಾರೆ. ನಾನ್ ತೋರಿಸ್ತೀನಿ ಫೋಟೇಜ್ ಎಲ್ಲ. ನಾನು ನೈಟ್ ಶಿಫ್ಟ್ ಡ್ಯೂಟಿಗೆ ಹೋಗಿದ್ದೆ. ನನಗೆ 11 ಗಂಟೆಲಿ ನಾನು ಯಾರೋ ಫೋನ್ ಮಾಡಿದ್ರು, ನಮ್ಮ ಮನೆಯವ್ರು ಈ ಥರ ಗಲಾಟೆ ಆಗ್ತಾ ಇದೆ ಅಂತ. ನಾನು TV ನೋಡಿದೆ, ಇಲ್ಲ ಮನೆ ಮುಂದೆ ಸೇರ್ಕೊಂಡ್ಬಿಟ್ಟಾರೆ. ಏನಪ್ಪ ಇದು, ಇಬ್ಬರೇ ಇದ್ದಾರೆ ಹೆಂಗಸುಗಳು, ಯಾರಪ್ಪ ಅಂದ್ಬಿಟ್ಟು ನಾನು ಬಂದೆ. ನನ್ನನ್ನು ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ನಾನು ಹೋಗಿ ಮೇಲ್ಗಡೆ ಅವ್ರಿಗೆ ಹೇಳ್ತಾ ಇದ್ದೀನಿ, ಸಾರ್ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಏನು ಗಲಾಟೆ, ಏನು ಸಮಾಧಾನ ಮಾಡ್ಕೊಳ್ಳಿ ಅಂದ್ರೂ ಕೇಳಿಲ್ಲ. ನೋಡಿ ನನಗೆ ಹೊಡೆದ್ಬಿಟ್ಟವ್ರೆ. ತಿರ್ಗಾ ಇನ್ನು ಪೊಲೀಸರಿಗೂ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅವರು. ನಾನು ಕೂಲಾಗಿ ಕೇಳ್ತಾ ಇದ್ದೀನಿ, ಯಾಕ್ರಪ್ಪ ಹಿಂಗೆ ಬಂದಿದ್ದೀರಾ, ಏನಾಗೈತೆ? ನನಗೆ ಮಾತಾಡೋಕ್ಕೆ ಬಿಡ್ತಾ ಇಲ್ಲ ಅವರು. ಹೆಂಗಸು ಅವ್ರ ತಾಯಿ, ಅವ್ರ ಮಗಳು, ಮಗ, ಅವ್ನು ಯಾರೋ ರಕ್ಷಿತ್ ಅಂತೆ, ಎಳೆದು ಹೊಡೆದಿತ್ತ. ನಮ್ಮ ಮಿಸ್ಸಸ್ ಚೈನ್ಗೆ ಕೈ ಹಾಕ್ತಾವ್ರೆ. ಏನ ಕೇಳಕ್ಕೆ ಬಿಡ್ತಾ ಇಲ್ಲ. ನಾವು ಪಾಪ ಅಕ್ಕಪಕ್ಕದವ್ರು ಬಂದ್ರು ಅವ್ರಿಗೂ ಬರೆಸ್ತಾವ್ರೆ. ಅವ್ರು ಕೇಳಕ್ಕೆ ಯಾರು ಇದೇ ಇಲ್ಲ. 50 ಜನ ಇದ್ದಾರೆ ಅಂತ ಗುಂಡಾಗಾರಿಕೆ ಮಾಡ್ತಾವ್ರೆ ಸರ್.